Dear student, now let us discuss the new topic of your application of derivative, that is increasing and decreasing functions. What is that? Increasing and decreasing function. ತುಂಬ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ 3 ಮಾರ್ಕ್ಸ್ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ತುಂಬ ಸಿಂಪಲ್. ಓಕೆ, ಇಲ್ಲಿ ಗಮನ ಕೊಡಿ. So we need to check the increasing and decreasing of a given function. So ಹೇಗೆ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ನ ಚೆಕ್ ಮಾಡಬೇಕು ನೋಡೋಣ. ಹಾಗಾದ್ರೆ ಈಗ ನಿಮಗೆ ಮೀನ್ ವ್ಯಾಲ್ಯೂ ಥಿಯರಮ್ ಮತ್ತೆ ರೋಲ್ಸ್ ಥಿಯರಮ್ ಅಲ್ಲಿ ಹೇಳಿದೀವಿ, ಒಂದು ಫಂಕ್ಷನ್ ತಗೊಂಡ್ರೆ ಆ ಫಂಕ್ಷನ್ ಅನ್ನೋದು ಕ್ಲೋಸ್ಡ್ ಇಂಟರ್ವಲ್ ನಲ್ಲಿ ಕಂಟಿನ್ಯೂಸ್ ಆಗಿರಬೇಕು, ಓಪನ್ ಇಂಟರ್ವಲ್ ನಲ್ಲಿ ಏನಾಗಿರಬೇಕು, ಡಿಫರೆನ್ಷಿಯಬಲ್ ಆಗಿರಬೇಕು ಅಂತ ಹೇಳಿದೀವಿ. ಸೊ ಲೆಟ್ ಅಂಡರ್ಸ್ಟ್ಯಾಂಡ್ ದಿಸ್. ಲೆಟ್ ಎಫ್ ಆಫ್ ಎಕ್ಸ್ be any function. Let f of x be any function. ಏನಾಗಬೇಕು, ಕಂಟಿನ್ಯೂಸ್ ಆಗಬೇಕು, ಡಿಫರೆನ್ಷಿಯಬಲ್ ಆಗಬೇಕು. ಅಂದ್ರೆ ನಾವು ತಗೊಳ್ತಾ ಇರ್ತಕ್ಕಂಥ ಫಂಕ್ಷನ್ ವಿಚ್ ಇಸ್ ಬೋತ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್, ಎರಡು ಆಗಿರ್ತಕ್ಕಂಥ ಫಂಕ್ಷನ್ಸ್ ಅನ್ನು ತಗೋತಾ ಇದ್ದೀನಿ. ಸೊ ಲೆಟ್ ಎಫ್ ಆಫ್ ಎಕ್ಸ್ ಬಿ ಎನಿ ಫಂಕ್ಷನ್ ಕಂಟಿನ್ಯೂಸ್ ಇನ್, ನೋಡಿ ರೋಲ್ಸ್ ಥಿಯರಮ್ ಮೀನ್ ವ್ಯಾಲ್ಯೂ ಥಿಯರಮ್ ಇದೇ ಹೇಳಿದ್ದು, ಕಂಟಿನ್ಯೂಸ್ ಇನ್ closed interval a comma b and differentiable in open interval a comma b. ಮಕ್ಕಳ ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು. ನನಗೆ ಕೊಟ್ಟಿರ್ತಕ್ಕಂಥ ಫಂಕ್ಷನ್ ವಿಚ್ ಈಸ್ ಬೋತ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಬಲ್. Continuity should be checked in the closed interval and differentiability should be checked in the open interval. ಇಲ್ಲಿ ಇರ್ತಕ್ಕಂಥ a and b ನ ಎಂಡ್ ಪಾಯಿಂಟ್ಸ್ ಅಂತ ಕರಿತೀವಿ, ಹೌದಲ್ವಾ? ಇನ್ ಎ ಕ್ಲೋಸ್ಡ್ ಇಂಟರ್ವಲ್ ಎಂಡ್ ಪಾಯಿಂಟ್ಸ್ a and b are also included, but in the open interval a comma b the end points a and b are always excluded ಅಂತ ಕರ್ಕೋತೀವಿ ಮಕ್ಕಳ. ಸೊ ಹಾಗಾದ್ರೆ ಒಂದು ಫಂಕ್ಷನ್ ನಲ್ಲಿ ನೋಡಿ ಇಲ್ಲೇನೋ ಬರ್ದಿದ್ದೀನಿ, ಇನ್ಕ್ರೀಸಿಂಗು ಮತ್ತೆ ಡಿಕ್ರೀಸಿಂಗ್ ಅಂತ. ಸೊ ಇಲ್ಲೊಂದು ಗ್ರಾಫ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿಸ್ಕೋಬೇಕು. ಒಂದು ಗ್ರಾಫ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಐ ಆಮ್ ಕನ್ಸಿಡರಿಂಗ್ ಎ ಕರ್ವ್ ಹಿಯರ್, ಗಮನ ಇಟ್ಟು ಕೇಳಿಸ್ಕೋಬೇಕು. ಈಗ ಇಲ್ಲಿ ಕರ್ವ್ ಇಲ್ಲಿದೆ, ಇಲ್ಲಿ ಫಂಕ್ಷನ್, ಈ ಫಂಕ್ಷನ್ ನೋಡಿ ಗಮನ ಕೊಡಿ. ಸೊ ಸಿಮಿಲರ್ಲಿ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಅನದರ್ ಕರ್ವ್ ಹಿಯರ್, ಗಮನ ಕೊಡಿ. ಫ್ರಮ್ ಹಿಯರ್ ಟು ಹಿಯರ್ ದ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ, ಬಿಕಾಸ್ ದೇರ್ ಇಸ್ ನೋ ಸ್ಟ್ಯಾಂಡ್, ದೇರ್ ಇಸ್ ನೋ ಕಾನ್ಸ್ಟೆಂಟ್. ಎಲ್ಲೂ ಕಾನ್ಸ್ಟೆಂಟ್ ಆಗ್ತಾ ಇಲ್ಲ ನೋಡಿ, ಒಂದೇ ಸಲ ಅದು ಇನ್ಕ್ರೀಸ್ ಆಗ್ತಾ ಇದೆ ನೋಡಿ. ಸೈಮಲ್ಟೇನಿಯಸ್ಲಿ ಇನ್ಕ್ರೀಸ್ ಆದ್ರೆ ಅದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಬಟ್ ಇಲ್ಲಿ ನೋಡಿ ಹಿಯರ್ ಟು ಹಿಯರ್ ಇನ್ಕ್ರೀಸ್ ಆಗಿದೆ, ಬಟ್ ಇಲ್ಲಿ ಇನ್ಕ್ರೀಸ್ ಆಯ್ತು, ಮತ್ತೆ ಕಾನ್ಸ್ಟೆಂಟ್ ಆಯ್ತು, ಮತ್ತೆ ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಇದನ್ನ ಜಸ್ಟ್ ಇನ್ಕ್ರೀಸಿಂಗ್ ಅಂತ ಮಾತ್ರ ಕರ್ಕೋತೀವಿ. ಇಟ್ ಈಸ್ ಅನ್ ಇನ್ಕ್ರೀಸಿಂಗ್ ಫಂಕ್ಷನ್, ಇಟ್ ಈಸ್ ಅನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಲಿಫ್ಟ್ ಅಲ್ಲಿ ಮೂವ್ ಆಗೋದು, ಲಿಫ್ಟ್ ಅಲ್ಲಿ ಮೂವ್ ಆಗ್ಬೇಕಾದ್ರೆ ಒಂದೇ ಸಲ ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ತೀರಾ, ಸೊ ಎಲ್ಲೋ ಕಾನ್ಸ್ಟೆಂಟ್ ಇರೋದಿಲ್ಲ. ಸೊ ಹಿಂಗ್ ಹೋಗ್ಬಿಟ್ಟು ಲಿಫ್ಟ್ ಅಲ್ಲಿ ಹಿಂಗೋಗಿ ಹಿಂಗೆಲ್ಲ ಹೋಗೋದಿಲ್ಲ ನೀವು. ಸೊ ಹಾಗಾಗಿ ಇದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಸೊ ಇದನ್ನ ಹೇಳ್ಬೇಕಾದ್ರೆ ಸ್ಟೇರ್ ಕೇಸ್ ಎಕ್ಸಾಂಪಲ್ ಕೊಡ್ಬೋದು ನಾವು. ಸ್ಟೇರ್ ಕೇಸ್ ನೋಡಿ, ನೀವು ಕೆಳಗಡೆ ಫ್ಲೋರ್ ಇಂದ ಮೇಲ್ಗಡೆ ಫ್ಲೋರ್ಗೆ ಹೋಗ್ತೀರಾ, ಒಂದೇ ಸಲ ಇನ್ಕ್ರೀಸ್ ಆಗಲ್ಲ, ಈಗ ಹೋಗ್ತೀರಾ, ಮತ್ತೆ ಲ್ಯಾಂಡಿಂಗ್ ಅಂತ ಇರುತ್ತೆ, ಲ್ಯಾಂಡಿಂಗ್ ಅಲ್ಲಿ ಕಾನ್ಸ್ಟೆಂಟ್ ಆಗುತ್ತೆ, ಮತ್ತೆ ಮೇಲ್ಗಡೆ ಹತ್ಕಂತ ಹೋಗ್ತೀರಾ. ಸೊ ಇಟ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರ್ಕೋತೀವಿ. ಓಕೆ, ಇಲ್ಲಿ ಗಮನ ಇಟ್ಟು ಕೇಳಿಸ್ಕೋಬೇಕು. ನೆಕ್ಸ್ಟ್ ಹಾಗೆ ಕರ್ವ್ ನೋಡಿ, ಹಾಗೆ ಕರ್ವ್ನ ನೋಡ್ಬೇಕಾಗತ್ತೆ ಮಕ್ಕಳ. ಈಗ ಇಲ್ಲೊಂದು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಫ್ರಮ್ ಹಿಯರ್ ಟು ಹಿಯರ್ ಕರ್ವ್ ಏನಾಗಿದೆ ನೋಡಿ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ನೋ ಬ್ರೇಕ್, ನೋ ಕಾನ್ಸ್ಟೆಂಟ್. ಬಟ್ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಕ್ರೀಸ್ ಆಯ್ತು, ಮತ್ತೆ ಕಾನ್ಸ್ಟೆಂಟ್ ಆಯ್ತು, ಮತ್ತೆ ಡಿಕ್ರೀಸ್ ಆಯ್ತು. ಸೊ ಹಿಯರ್ ಟು ಹಿಯರ್ ಟೋಟಲಿ ಡಿಕ್ರೀಸ್ ಆಗಿದೆ, ಬಟ್ ಮಧ್ಯದಲ್ಲಿ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಹಾಗಾಗಿ ಇದನ್ನ ವಿ ಕಾಲ್ ಇಟ್ ಆಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ. ಇದನ್ನ ಜಸ್ಟ್ ಏನಂತ ಕರಿಬೇಕು, ಡಿಕ್ರೀಸಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಕಂಡೀಷನ್ ಏನು, ಇದು ಒಂದು ಜಾಮೆಟ್ರಿಕಲ್ ಫಿಗರ್ ಹೇಗಿರಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೋಡಿ, ಲಿಫ್ಟ್ ಅಲ್ಲಿ ಹೋಗೋದನ್ನ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿಬಹುದು, ಲಿಫ್ಟ್ ಅಲ್ಲಿ ಬರೋದನ್ನ ಮೇಲ್ಗಡೆಯಿಂದ ಕೆಳಗಡೆಗೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿಬಹುದು. ಅದೇ ಸ್ಟೇರ್ ಕೇಸ್ ನ ಹತ್ಕೊಂಡು ಟಾಪ್ ಫ್ಲೋರ್ ನ ರೀಚ್ ಆಗೋದನ್ನ ಜಸ್ಟ್ ಇನ್ಕ್ರೀಸಿಂಗ್, ಕೆಳಗಡೆಯಿಂದ ಮೇಲ್ಕ್ ಹೋದ್ರ ಅಷ್ಟೇ, ಬಟ್ ಮಧ್ಯ ಲ್ಯಾಂಡಿಂಗ್ ಅಲ್ಲೆಲ್ಲ ನಿಂತ್ಕೊಂಡು ಹೋಗಿರ್ತೀರಾ, ರೈಟ್? ಮತ್ತೆ ಮೇಲ್ಗಡೆ ಫ್ಲೋರ್ ಇಂದ ಕೆಳಗಡೆ ಫ್ಲೋರಿಗೆ ಸ್ಟೇರ್ ಕೇಸ್ ನ ಯೂಸ್ ಮಾಡ್ಕೊಂಡು ಬರೋದನ್ನ ಇಟ್ ಈಸ್ ಡಿಕ್ರೀಸಿಂಗ್ ಅಂತ ಕರಿತೀವಿ, ನಾಟ್ ಸ್ಟ್ರಿಕ್ಟ್ನೆಸ್. ಸ್ಟ್ರಿಕ್ಟ್ ಅಂತ ವರ್ಡ್ ಬರಬೇಕಾದ್ರೆ
ಅಲ್ಲೆಲ್ಲೂ ಈಕ್ವಾಲಿಟಿ ಇರಬಾರ್ದು, ಎಲ್ಲೂ ಕಾನ್ಸ್ಟೆಂಟ್ ಆಗಬಾರ್ದು. ಒಂದೇ ಸಲ ರೈಸ್ ಆಗಿಬಿಟ್ರೆ ಅದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಒಂದೇ ಸಲ ಕೆಳಗಡೆಗೆ ಬಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ. ಸೊ ರೈಸ್ ಆಗ್ತೀವಿ, ಮಧ್ಯೆ ಎಲ್ಲ ಕಾನ್ಸ್ಟೆಂಟ್ ಆಗ್ತೀವಿ, ಮತ್ತೆ ರೈಸ್ ಆಗ್ತೀವಿ, ದಟ್ ಈಸ್ ಇನ್ಕ್ರೀಸಿಂಗ್. ಸೊ ಇಳಿಬೇಕಾದ್ರೂ ಅಷ್ಟೇ, ಸೊ ಇಳಿತೀವಿ, ಎಲ್ಲೋ ಕಾನ್ಸ್ಟೆಂಟ್ ಆಗ್ತೀವಿ, ಮತ್ತೆ ಇಳಿತೀವಿ, ದಟ್ ಈಸ್ ಜಸ್ಟ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ನನಗೆ ಬೇಕಾಗಿರೋದು, ಸೊ ಇನ್ಕ್ರೀಸಿಂಗ್, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವಾಗ ಆಗುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವಾಗ ಆಗುತ್ತೆ. ಸುಮ್ಮನೆ ಯೋಚನೆ ಮಾಡಿ, ಒಂದು ಫಂಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ, ಎಲ್ಲೂ ನಿಂತ್ಕೋತಾ ಇಲ್ಲ, ಎಲ್ಲೂ ಕಾನ್ಸ್ಟೆಂಟ್ ಆಗ್ತಾ ಇಲ್ಲ ಅಂದ್ರೆ ಅದರ ಡಿರೈವೇಟಿವ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ಸೊ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ಬೇಕಾದ್ರೆ ಅದರ ಡಿರೈವೇಟಿವ್ ಯಾವಾಗಲೂ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಸೊ ಹಾಗಾದ್ರೆ ಏನ್ ಬರೆಯೋಣ, ಲೆಟ್ ಎಫ್ ಆಫ್ ಎಕ್ಸ್ ಬಿ ಎನಿ ಫಂಕ್ಷನ್ continuous in closed interval a comma b and differentiable in open interval a comma b is first option strictly increasing. ಮಕ್ಕಳ ತುಂಬಾ ನೀಟಾಗಿ ಅರ್ಥ ಮಾಡ್ಕೋಬೇಕು. strictly increasing in open interval a comma b. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಫಂಕ್ಷನ್ ಕಂಟಿನ್ಯೂಸ್ ಇನ್ a comma b ಆಗೋಯ್ತು, ಬಟ್ ಇಲ್ಲಿ ನಾವು ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಚೆಕ್ ಮಾಡಬೇಕಾದ್ರೆ ಓಪನ್ ಇಂಟರ್ವಲ್ ನೇ ತಗೊಂಡು ಚೆಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಗಮನ ಕೊಡಿ, ದ ಫಂಕ್ಷನ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಓಪನ್ ಇಂಟರ್ವಲ್ ಎ ಕಾಮಾ ಬಿ ಇಫ್ ಯಾವಾಗ ದ ಫಸ್ಟ್ ಡಿರೈವೇಟಿವ್ ದಟ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಸರ್ ಗ್ರೇಟರ್ ದ್ಯಾನ್ 0 ಅಂದ್ರೆ ಏನಪ್ಪ, ಪಾಸಿಟಿವ್ ಆಗಿರುತ್ತೆ. ಗ್ರೇಟರ್ ದ್ಯಾನ್ 0 ಇಸ್ ನಥಿಂಗ್ ಬಟ್ ಪಾಸಿಟಿವ್. ಅಂದ್ರೆ ನಾನು ಡಿಫ್ರೆನ್ಶಿಯೇಟ್ ಮಾಡ್ತಕ್ಕಂಥ ಫಂಕ್ಷನ್ ಪಾಸಿಟಿವ್ ಕೊಟ್ರೆ ಅದನ್ನೇನಂತ ಕರಿತೀವಿ, ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನ್, ವಾಟ್ ಇಸ್ ಸೆಕೆಂಡ್ ಆಪ್ಷನ್ ಹಿಯರ್? ಸೊ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಯಾವಾಗ ಹೇಳ್ಬೋದು, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಓಪನ್ ಇಂಟರ್ವಲ್ ಎ ಕಾಮಾ ಬಿ ಇಫ್ ದ ಕಂಡೀಷನ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಸ್ಟ್ ಬಿ ಏನಾಗಿರಬೇಕು, ಲೆಸ್ ದ್ಯಾನ್ 0, ದಟ್ ಮೀನ್ಸ್ ನೆಗೆಟಿವ್. ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಸೊ 3 ಮಾರ್ಕ್ಸ್ ಅಲ್ಲಿ ಇದೇ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ಳೋದು. ನಾನು ಕಂಡುಹಿಡಿದಿರ್ತಕ್ಕಂಥ ಡಿರೈವೇಟಿವ್ ಪಾಸಿಟಿವ್ ಬಂದ್ರೆ, ದಟ್ ಮೀನ್ಸ್ ಗ್ರೇಟರ್ ದ್ಯಾನ್ 0 ಬಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ನಾನು ಕಂಡುಹಿಡಿದಿರ್ತಕ್ಕಂಥ ಡಿರೈವೇಟಿವ್ ಲೆಸ್ ದ್ಯಾನ್ 0 ಬಂದ್ರೆ, ಅಂದ್ರೆ ನೆಗೆಟಿವ್ ಬಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ನೋಡಿ ನಿಮಗೆ ಗೊತ್ತಿದೆ, ಪಾಸಿಟಿವ್ ಅಂದ್ರೆ ಯಾವಾಗಲೂ ಒಂದು ಇನ್ಕ್ರೀಸಿಂಗ್ ನೇಚರ್ನ ತೋರಿಸ್ತಾ ಇರುತ್ತೆ. ಸೊ ನೆಗೆಟಿವ್ ಬಂದ್ರೆ ಯಾವಾಗಲೂ ಡಿಕ್ರೀಸಿಂಗ್ ನೇಚರ್ನ ತೋರಿಸ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಒಂದು ಫಂಕ್ಷನ್ ಇನ್ಕ್ರೀಸಿಂಗೋ ಡಿಕ್ರೀಸಿಂಗೋ ಅಥವಾ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳ್ಬೇಕಾದ್ರೆ ಕೊಟ್ಟಿರೋ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡಿ ಚೆಕ್ ಮಾಡಬೇಕು. ಆ ಬಂದಿರೋ ಡಿರೈವೇಟಿವ್ ಪಾಸಿಟಿವ್ ಬಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಬಂದಿರೋ ಡಿರೈವೇಟಿವ್ ನೆಗೆಟಿವ್ ಬಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ. ಸರ್ ಎರಡು ಬರ್ತಾ ಇದೆ ಸರ್, ಎರಡು ಬರ್ತಾ ಇದೆ ಅಂದ್ರೆ ನೈದರ್ ಇನ್ಕ್ರೀಸಿಂಗ್ ನಾ ಡಿಕ್ರೀಸಿಂಗ್ ಅಷ್ಟೇ. ನೈದರ್ ಇನ್ಕ್ರೀಸಿಂಗ್ ನಾ ಡಿಕ್ರೀಸಿಂಗ್ ಅಂದ್ರೆ ಇನ್ಕ್ರೀಸು ಆಗ್ತಾ ಇಲ್ಲ ಡಿಕ್ರೀಸು ಆಗ್ತಾ ಇಲ್ಲ ಅಂದ್ರೆ ಇಟ್ ಬಿಕಮ್ ಎ ಕಾನ್ಸ್ಟೆಂಟ್. ಈಗ ಒಂದು ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಸೊ ಈ ಮೇಲಕ್ಕೂ ಹೋಗ್ತಲ್ಲ ಕೆಳಗೆ ಬಿಳಿಯಲ್ಲ, ಫ್ಲಾಟ್ ಆಗಿ ಹೋಗ್ತಾ ಇರ್ತೀರಾ. ಸೊ ಹಾಗಾದ್ರೆ ಅಂತ ಫಂಕ್ಷನ್ಸ್ ಏನಂತ ಕರಿಬೇಕು, ನೈದರ್ ಇನ್ಕ್ರೀಸಿಂಗ್ ನಾ ಡಿಕ್ರೀಸಿಂಗ್. ಸೊ ಹಾಗಾದ್ರೆ ಕಂಡೀಷನ್ ಏನಂತ ಬರೀಬೇಕು, ಸೊ ಏನಂತ ಬರೆಯೋಣ, ಸೊ ನೈದರ್ ಇನ್ಕ್ರೀಸಿಂಗ್, ನೋಡ್ಬೇಕು, ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್. ಅಂದ್ರೆ ಇದ್ರ ಮೀನಿಂಗ್ ಏನು, ಫಂಕ್ಷನ್ ಇನ್ಕ್ರೀಸು ಆಗಲ್ಲ ಡಿಕ್ರೀಸು ಆಗಲ್ಲ, ಅಂದ್ರೆ ಏನಾಗುತ್ತೆ, ಕಾನ್ಸ್ಟೆಂಟ್. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಡಿರೈವೇಟಿವ್ ಆಫ್ ಎನಿ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ವಾಟ್, 0. ಸೊ ಇಲ್ಲಿ ನೋಡಿ ಗಮನ ಕೊಡಿ, ವಾಟ್ ಇಸ್ ದ ಕಂಡೀಷನ್ ಫಾರ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್, ಎಫ್ ಯಾವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಿದ್ದಾಗ. ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ತುಂಬಾ ನೀಟಾಗಿ. ಇನ್ನೊಂದ್ಸಲಿ ನೋಡಿ, ನನ್ಗೆ ಒಂದು ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಆ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ, ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಏನೇ ಕೇಳಿದ್ರು ಕೊಟ್ಟಿರೋ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಬಂದಿರೋ ಆನ್ಸರ್ ಪಾಸಿಟಿವ್ ಬಂದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಬಂದಿರೋ ಆನ್ಸರ್ ನೆಗೆಟಿವ್ ಬಂದ್ರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್, ಬಂದಿರೋ ಆನ್ಸರ್ 0 ಬಂದ್ಬಿಟ್ರೆ ಕಾನ್ಸ್ಟೆಂಟ್. ಅಂದ್ರೆ ಕಾನ್ಸ್ಟೆಂಟ್ ಆಗ್ತಾ ಇದೆ ಅಂದ್ರೆ ಇನ್ಕ್ರೀಸು ಇಲ್ಲ ಡಿಕ್ರೀಸ್ ಇಲ್ಲ, ದಟ್ ಮೀನ್ಸ್ ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಅಂತ ಕರ್ಕೋತೀವಿ. ದಿಸ್ ಇಸ್ ವಾಟ್ ದ ಕಾನ್ಸೆಪ್ಟ್. ಹಾಗಾದ್ರೆ ನಾವು ಲೆಟ್ ಅಸ್ ಡಿಸ್ಕಸ್ ಫ್ಯೂ ಮೋರ್ ಪ್ರಾಬ್ಲಮ್ಸ್ ರಿಲೇಟೆಡ್ ವಿತ್ this strictly increasing and strictly decreasing function. ಓಕೆ, ಅದಕ್ಕಿಂತ ಮುಂಚೆ ಇಲ್ಲಿ r ಅನ್ನೋದು ಬರೀತೀನಪ್ಪ. r is a real number. Real line or nothing but real number is an interval between minus infinity and plus infinity, as you know that. ಹಾಗಾದ್ರೆ r ಅಂತ ಹೇಳ್ಬೇಕಾದ್ರೆ ರಿಯಲ್ ನಂಬರ್ ಲೈನ್, ಇಲ್ಲಿ ಮಧ್ಯೆ 0 ಇರುತ್ತಲ್ವಾ, this extent is minus infinity, this extent is plus infinity. All the values between minus infinity and plus infinity is a real number ಅಂತ ಕರಿತೀವಿ.
ಸೊ ಇದರಲ್ಲಿ ಡೆಸಿಮಲ್ಸ್ ಇರ್ತವೆ, ಹೋಲ್ ನಂಬರ್ಸ್ ಇರ್ತವೆ, ನ್ಯಾಚುರಲ್ ನಂಬರು, ಇಂಟೀಜರು, ರ್ಯಾಷನಲ್, ಇರ್ಯಾಷನಲ್ ಎಲ್ಲ ಇರ್ತವೆ. ಯಾಕೆ ಇಲ್ಲಿ ಮೈನಸ್ ಇನ್ಫಿನಿಟಿ ಮತ್ತೆ ಪ್ಲಸ್ ಇನ್ಫಿನಿಟಿಗೆ ಓಪನ್ ಇಂಟರ್ವಲ್ ಹಾಕೊಂಡೆ ಅಂದ್ರೆ ದೇ ಆರ್ ನಾಟ್ ಡಿಫೈನ್ಡ್ ಕ್ವಾಂಟಿಟೀಸ್. ಸೊ ಹಾಗಾಗಿ ರಿಯಲ್ ನಂಬರ್ ಇಸ್ ನಥಿಂಗ್ ಬಟ್ ಅನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ ಪ್ಲಸ್ ಇನ್ಫಿನಿಟಿ ಅಂತ ಇಂಡೈರೆಕ್ಟ್ಲಿ, ಅಥವಾ ಅವ್ರು ಏನಾದ್ರು ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ ಅಂತ ಹೇಳಿದ್ದಾರೆ ಅಂದ್ರೆ ದಟ್ ಇಸ್ ಎ ರಿಯಲ್. ನೆಕ್ಸ್ಟ್ ಹಾಗೆ ನೋಡಿ, ಯಾವುದೇ ಒಂದು ಇಂಟರ್ವಲ್ ಬರೀರಿ ಮಕ್ಕಳು, ಯಾವುದೇ ಒಂದು ಇಂಟರ್ವಲ್. ಫಾರ್ ಎಕ್ಸಾಂಪಲ್ ಇಂಟರ್ವಲ್ 1,2 ಅಂತ ಬರೀರಿ. 1,2 ನಲ್ಲಿ 1 ಎಕ್ಸ್ಟ್ರೂಡ್ ಆಗುತ್ತೆ, 2 ಎಕ್ಸ್ಟ್ರೂಡ್ ಆಗುತ್ತೆ, ಇದರಲ್ಲಿ ಒಳಗಡೆ ಇರೋ ಎಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು? 1.001, 1.002, 1.003, 1.1, 1.2, 1.3, 1.4 ಅಪ್ ಟು 1.9999 ವರೆಗೂ ಇರುತ್ತೆ. ಬಟ್ ಯಾವ್ದು ಇರೋದಿಲ್ಲ? 2 ಇರೋದಿಲ್ಲ. ಸೊ ಹಾಗಾದ್ರೆ ಅರ್ಥ ಮಾಡ್ಕೋಬೇಕು, 1,2 ಅಂದ್ರೆ ಇಲ್ಲೆಲ್ಲ 1 ಇರುತ್ತೆ, ಇಲ್ಲೆಲ್ಲ 2 ಇರುತ್ತೆ. ಸೊ ಹಾಗಾದ್ರೆ ನಾನು ಯಾವುದೇ ಇಂಟರ್ವಲ್ ನ ಬರ್ಕೊಂಡ್ರು ಆ ಇಂಟರ್ವಲ್ ರಿಯಲ್ ನಂಬರ್ಸ್ ಒಳಗಡೆನೆ ಇರುತ್ತೆ. All the values of interval are always belongs to what? Real number. That means minus infinity comma plus infinity. ಹಾಗಾದ್ರೆ ಇಲ್ಲಿ ನನಗೊಂದು ಪಾಯಿಂಟ್ ಅನ್ನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಯಾವುದೇ ಇಂಟರ್ವಲ್ ಕೊಟ್ರು ದಟ್ ಇಂಟರ್ವಲ್ ಈಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ ಆಗಿರುತ್ತೆ. ಈಗ ಒಂದು ಪಾಯಿಂಟ್ x is equal to 2 ಅನ್ನೋ ಒಂದು ಪಾಯಿಂಟ್ ಬಂದ್ಬಿಡ್ತು. ನೋಡ್ಕೋಬೇಕು, ಗಮನ ಕೊಡಿ. x equals 2 ಅನ್ನೋ ಪಾಯಿಂಟ್ ಇಲ್ಲಿ ಬಂದಿದೆ. ಹಾಗಾದ್ರೆ ರಿಯಲ್ ನಂಬರ್ ಹೆಂಗ್ ಡಿವೈಡ್ ಮಾಡಬೇಕು? ಸೊ ಇಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಡಿವೈಡ್ ಮಾಡಬೇಕು. ಸೊ ಏನಾಯ್ತು ಹಾಗಾದ್ರೆ? ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ ಓಪನ್ ಇಂಟರ್ವಲ್ 2, ನೆಕ್ಸ್ಟ್ ಹಾಗೆ ಓಪನ್ ಇಂಟರ್ವಲ್ 2 ಕಾಮ ಓಪನ್ ಇಂಟರ್ವಲ್ ಇನ್ಫಿನಿಟಿ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ -1 ಬಂದಿದೆ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಂಟರ್ವಲ್ ಹೆಂಗ್ ಡಿವೈಡ್ ಆಗುತ್ತೆ? ಮೈನಸ್ ಇನ್ಫಿನಿಟಿ ಕಾಮ -1 ಅಂಡ್ -1 ಕಾಮ ಇನ್ಫಿನಿಟಿ. ಫಾರ್ ಎಕ್ಸಾಂಪಲ್ -1 ಇದೆ, 2 ಇದೆ, 2 ಪಾಯಿಂಟ್ ಬಂತು. ಅವಾಗ ಹೇಗೆ ಡಿವೈಡ್ ಮಾಡ್ತೀವಿ? ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ -1, ಓಪನ್ ಇಂಟರ್ವಲ್ -1 ಕಾಮ 2 ಅಂಡ್ ಓಪನ್ ಇಂಟರ್ವಲ್ 2 ಕಾಮ ಇನ್ಫಿನಿಟಿ ಅಂತ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನ್ ಬರುತ್ತೆ ಅವನ್ನ ಎಕ್ಸ್ಟ್ರೂಡ್ ಮಾಡ್ಬೇಕು, ನಾವು ಎಕ್ಸ್ಟ್ರೂಡ್ ಮಾಡಬೇಕಾಗುತ್ತೆ. ರೈಟ್? ಆಗ್ಬೋದಾಗಾದ್ರೆ? ಸೊ ಲೆಟ್ ಅಸ್ ಡಿಸ್ಕಸ್ ಫ್ಯೂ ಮೋರ್ ಪ್ರಾಬ್ಲಮ್ಸ್ ರಿಲೇಟೆಡ್ ವಿತ್ ದಿಸ್ ಕಂಡೀಷನ್. ಸೊ ನಾವು ಶೋ ದಟ್ ದ ಫಂಕ್ಷನ್, ತುಂಬಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ತುಂಬಾ ಗಾಬರಿ ಆಗುವಂಥದ್ದು ಏನಿಲ್ಲ. Show that the function f of x, show that the function f of x is equal to 2x plus 3 is, ನೋಡಿ ಇಲ್ಲೇನೋ ಬರೀತಾ ಇದ್ದೀನಿ, strictly increasing in R. ಪ್ರೂವ್ ಮಾಡೋಣ ಹಾಗಾದ್ರೆ. ಸೊ ಫಸ್ಟ್ ಕೊಟ್ಟಿರೋ ಫಂಕ್ಷನ್ ಬರ್ಕೊಳ್ಳಿ ಮಕ್ಕಳ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x plus 3 ಬರ್ಕೊಂಡ. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ, ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಶಿಯೇಷನ್ ಅಂದ್ರೆ ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಒಪ್ಕೋತೀರಪ್ಪ? ಡಿರೈವೇಟಿವ್ ಆಫ್ 2x ಏನು? 2. ಡಿರೈವೇಟಿವ್ ಆಫ್ 3 is 0. ಸೊ ದೇರ್ಫೋರ್ ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ 2 ಬಂತು. ನೋಡಿ ನನಗೆ ಬಂದಿರತಕ್ಕಂಥ 2 ಅನ್ನೋದು ಗ್ರೇಟರ್ ದ್ಯಾನ್ 0 ಲೆಸ್ ದ್ಯಾನ್ 0? ಗ್ರೇಟರ್ ದ್ಯಾನ್ 0. ಸೊ ಹಾಗಾದ್ರೆ ಅಲ್ಲಿ ಹೇಳಿದೀವಿ ಡೆಫಿನೇಷನ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಬರ್ತಾ ಇದೆ ಅಂದ್ರೆ ಫಂಕ್ಷನ್ ಏನಾಗಿರುತ್ತೆ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಓಕೆ, ದೇರ್ ಫೋರ್ ಏನಂತ ಬರೀಬಹುದು? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ವಾಟ್ ದಟ್? ಗ್ರೇಟರ್ ದ್ಯಾನ್ 0. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಏನಾಗ್ತಾ ಇದೆ? ಸ್ಟ್ರಿಕ್ಟ್ಲಿ ಈ ಸಿಂಬಲ್ ಏನ್ ಹೇಳುತ್ತೆ? ಇಲ್ಲಿ ನಾನು ಬರ್ದಿರೋದು, ನೀವು ಹಂಗೆ ಬರಿಬೇಡಿ. ಇನ್ಕ್ರೀಸಿಂಗ್ ಇನ್ ಆರ್. ಸರ್ ಈಸ್ ಆರ್ ಈಸ್ ಅನ್ ಇಂಟರ್ವಲ್? ಎಸ್, it is an open interval minus infinity comma plus infinity. ಇನ್ನೊಂದು ಪ್ರಾಬ್ಲಮ್ ತಗೊಳ್ಳಿ. show that the function f of x is equal to 4x minus 5 is strictly increasing in R. okay, ಏನ್ ಮಾಡಬೇಕಾದ್ರೆ? I am considering a given function here. what is the given function here? f of x is equal to, ತುಂಬಾ ನೋಡ್ಕೋಬೇಕು, 4x minus 5. ಸೊ ಕೊಟ್ಟಿರೋ ಫಂಕ್ಷನ್ ತಗೊಂಡೆ. ಈಗ ಇನ್ಕ್ರೀಸಿಂಗು ಡಿಕ್ರೀಸಿಂಗು ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿರೈವೇಟಿವ್ ಆಫ್ 4x is what? 4 minus 5 is 0. Now look at this. 4 is a positive quantity, that means which is always greater than 0. Therefore f dash of x is greater than 0. Therefore f of x is ಗಮನ ಕೊಡಿ, ಸ್ಟ್ರಿಕ್ಟ್ಲಿ ಏನಾಗ್ತಾ ಇದೆ? ಇನ್ಕ್ರೀಸಿಂಗ್ ಇನ್ ಆರ್. ಇವು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳ್ತಾರೆ.
ಸೊ ನೆಕ್ಸ್ಟ್ ಹಾಗೆ ನೋಡೋಣ ಫಸ್ಟ್ ಇನ್ಕ್ರೀಸ್ ಎಲ್ಲ ನೋಡ್ಬಿಡೋಣ ಏನಾಗ್ತದೆ ನೋಡೋಣ. ಎಫ್ ಆಫ್ ಎಕ್ಸ್ ಈಸ್ e power 2x is strictly increasing on r. ಈಗ ನಿಮಗೆ ಚೆನ್ನಾಗಿ ಗೊತ್ತಿದೆ e power 2x is an exponential function. Exponential function will never be negative. It is gradually increasing ಅಂತ ಕರಿತೀವಿ. Never stops, never falls down. Exponential functions are always rising functions. Therefore rising ಆಗ್ತಾ ಇದೆ ಅಂದ್ರೆ ಏನಾಗುತ್ತೆ ಯಾವಾಗಲೂ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನೋಡೋಣ ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡೋಣ. ಲೆಟ್ ಗಮನ ಕೊಡಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಹ್ಯಾಪನ್ಸ್ ಹಿಯರ್ 2 sorry first I am considering f of x. What is f of x is e power 2x. Now we have to differentiate. F dash of x is equal to 2 into e power 2x. ಅರ್ಥ ಆಯ್ತಾ ಮಕ್ಕಳ? ಈಗ ಗಮನ ಕೊಡಿ, ನನಗೆ ಕೊಟ್ಟಿರೋದು ರಿಯಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ರಿಯಲ್ ನಂಬರ್ ಯಾವುದೇ ನಂಬರ್ ಕೊಡಿ, ಯಾವುದೇ ವ್ಯಾಲ್ಯೂ ಕೊಡಿ ಎಕ್ಸಿಗೆ, ಯಾವುದೇ ವ್ಯಾಲ್ಯೂ ಕೊಟ್ಟರು ಇಟ್ ವಿಲ್ ನೆವರ್ ಬಿಕಮ್ ನೆಗೆಟಿವ್. 2 ಆಲ್ವೇಸ್ ಪಾಸಿಟಿವ್, e power 2x ಆಲ್ವೇಸ್ ಪಾಸಿಟಿವ್. ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ಆಲ್ವೇಸ್ ವಾಟ್ ಪಾಸಿಟಿವ್. ಹಾಗಾದ್ರೆ ಇಲ್ಲಿರ್ತಕ್ಕಂಥ e power 2x ಅನ್ನೋದು ನೆಗೆಟಿವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾವಾಗಲೂ ಏನಾಗಿರುತ್ತೆ ಪಾಸಿಟಿವ್. ಸೊ 0 ಆಗೋದಕ್ಕೆ ಚಾನ್ಸ್ ಇದೆಯಾ? ಇದೆ. ಯಾವಾಗ? ಎಕ್ಸ್ ವ್ಯಾಲ್ಯೂ ಮೈನಸ್ ಇನ್ಫಿನಿಟಿ ಆದಾಗ. e ಪವರ್ ಮೈನಸ್ ಇನ್ಫಿನಿಟಿ ಇಸ್ 0. ಬಟ್ ಇಲ್ಲಿ ಇನ್ಫಿನಿಟಿ ತಗೊಳಕ್ಕಾಗಲ್ಲ. ಯಾಕೆ ಅಂದ್ರೆ ರಿಯಲ್ ನಂಬರ್ ಅಂದ್ರೆ ಓಪನ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿ ಕಾಮ ಪ್ಲಸ್ ಇನ್ಫಿನಿಟಿ ಅಂತ ಹೇಳಿದೀವಿ. ಅಲ್ಲಿ ಮೈನಸ್ ಇನ್ಫಿನಿಟಿನೂ ಎಕ್ಸ್ಟ್ರೂಡ್ ಮಾಡಿರ್ತೀವಿ, ಪ್ಲಸ್ ಇನ್ಫಿನಿಟಿನೂ ಎಕ್ಸ್ಟ್ರೂಡ್ ಮಾಡಿರ್ತೀವಿ. ಓನ್ಲಿ ರಿಯಲ್ ನಂಬರ್ ಮಾತ್ರ ಕೊಡ್ತೀವಿ. ಯಾವುದೇ ರಿಯಲ್ ನಂಬರ್ ಕೊಟ್ರು, ಇಫ್ ಫಾರ್ ಎಕ್ಸಾಂಪಲ್ ಸರ್ ನೀವು ಕೇಳ್ಬೋದು, ಸರ್ ಎಕ್ಸ್ಗೆ ನಾನು -4 ಕೊಟ್ಬಿಡ್ತೀನಿ ಸರ್, ಅವಾಗ ಏನಾಗುತ್ತೆ ನೋಡಿ, e ಪವರ್ 2 ಇಂಟು -2 ಅಥವಾ -4 ದಟ್ ಈಸ್ -8 ಆಗುತ್ತೆ. ಸರ್ ನೆಗೆಟಿವ್ ಇದೆ ಸರ್, ಹೇಗೆ ಸರ್? ಇದನ್ನು ಹೀಗೆ ಬರಿಬೋದಾ? 1/e ಪವರ್ 8. ಹ್ಯಾವ್ ಎ ಲುಕ್ ಆನ್ ದಿಸ್. 1 ಯಾವಾಗಲೂ ಏನಾಗಿರುತ್ತೆ ಪಾಸಿಟಿವ್, e ಪವರ್ 8 ಯಾವಾಗಲೂ ಏನಾಗಿರುತ್ತೆ ಪಾಸಿಟಿವ್. ಪಾಸಿಟಿವ್ ಬೈ ಪಾಸಿಟಿವ್ ಇಸ್ ಅಗೈನ್ ವಾಟ್ ಪಾಸಿಟಿವ್. ಹಾಗಾಗಿ ಫಾರ್ ಎನಿ ರಿಯಲ್ ವ್ಯಾಲ್ಯೂ ಆಫ್ ಎಕ್ಸ್, this e power 2x will never be negative. Therefore it is always positive. Positive into positive is always positive. Therefore ಏನು ಬರೀಬಹುದು? f dash of x is ಏನಾಗ್ತಾ ಇದೆ? greater than 0. Therefore f of x is ಏನಾಗ್ತಾ ಇದೆ? strictly increasing in r. ಮಾಡ್ಬೋದಾ? ಇಲ್ಲಿ ಕೊನೆಗೆ ಇಂಟರ್ವಲ್ ಬರಿತಾ ಇದೀವಲ್ಲ, ಅವನ್ನ ಡೊಮೈನ್ ಅಂತಾನು ಕರ್ಕೋಬಹುದು ನಾವು. ದೇ ಆರ್ ದ ಡೊಮೈನ್ಸ್ ಆಫ್ ದ ಫಂಕ್ಷನ್. ಸೊ ಈಗ ನಿಮಗೆ ಡೊಮೈನ್ಸ್ ಅಂದ್ರೆ ಏನು ಸರ್? ಇಟ್ ಈಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಸೊಲ್ಯೂಷನ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಮಾತ್ರೆ ಬೇಕು, ತಲೆನೋವು ಬಂತು, ಹೊಟ್ಟೆ ನೋವು ಬಂತು, ವಾಂತಿ ಬಂತು, ಇನ್ನೇನೋ ಬಂತು, ಎಲ್ಲಿ ಹೋಗ್ತೀರಾ ನೀವು? ಮೆಡಿಕಲ್ ಶಾಪ್ ಹೋಗ್ತೀರಾ. ಹಾಗಾದ್ರೆ ಫಾರ್ ಅನ್ಹೆಲ್ತಿ ದ ಡೊಮೈನ್ ಇಸ್ ಎ ಮೆಡಿಕಲ್ ಶಾಪ್ ಆರ್ ಹಾಸ್ಪಿಟಲ್. ಈಗ ನಿಮ್ಗೆ ಏನೋ ಒಂದು ಬೇಕರಿ ಐಟಮ್ ತಿನ್ನಬೇಕು, ಸೊ ಡೊಮೈನ್ ಆಫ್ ಬೇಕರಿ ಐಟಮ್ ಎಲ್ಲಿಗೆ ಹೋಗ್ತೀರಾ? ಬೇಕರಿಗೆ ಹುಡಿಕೊಂಡು ಹೋಗ್ಬೇಕು. ನೀನು ಮೆಡಿಕಲ್ ಶಾಪ್ ಹೋದ್ರೆ ನೀನು, ಸೊ ದೇರ್ ಫಾರ್ ಮೆಡಿಕಲ್ ಶಾಪ್ ಈಸ್ ನಾಟ್ ದ ಡೊಮೈನ್ ಫಾರ್ ಬೇಕರಿ ಐಟಮ್. ಅಂಡ್ ಇನ್ ದ ಸೇಮ್ ವೇ ಫಾರ್ ದ ಡಿಸೀಸ್ ಆರ್ ಅನ್ಹೆಲ್ದಿನೆಸ್, ಬೇಕರಿ ಇಸ್ ನಾಟ್ ದ ಡೊಮೈನ್. ಯಾವುದು ಡೊಮೈನ್ ಆಗುತ್ತೆ? ಸೊ ಮೆಡಿಕಲ್ ಸ್ಟೋರ್ ಆಗಿರುತ್ತೆ. ಹಾಗಾದ್ರೆ ಡೊಮೈನ್ ಅಲ್ಲಿ ನಮ್ಗೆ ಏನು ಸಿಗುತ್ತೆ? ಆ ಬೇಕಾಗಿರ್ತಕ್ಕಂಥ ಫಂಕ್ಷನಿಗೆ ಎಲ್ಲ ಸೊಲ್ಯೂಷನ್ಸ್ ಅದರೊಳಗಡೆ ಸಿಗ್ತವೆ. ಈಗ ನೀವು ತುಂಬಾ ಹೊಟ್ಟೆ ಹಸ್ಕೊಂಡ್ಬಿಟ್ಟಿರ್ತೀರಾ, ಸೊ ಏನು ಮಾಡ್ತೀರಾ? ಊಟ ಮಾಡ್ತೀರಾ. ದೇರ್ ಫಾರ್ ದಟ್ ಊಟ ಈಸ್ ನಥಿಂಗ್ ಬಟ್ ಡೊಮೈನ್ ಫಾರ್ ಯುವರ್ ಪ್ರಾಬ್ಲಮ್. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಹೊಟ್ಟೆ ಹಸಿಯೋದು, ಲೈಕ್ ದಟ್, ರೈಟ್? ಓಕೆ, ನೋಡೋಣ ಹಾಗಾದ್ರೆ ಮಕ್ಕಳ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್, show that the function f of x is equal to, ನೋಡ್ಕೋಬೇಕು, f of x is equal to x cube minus 3x square. ಅದಕ್ಕಿಂತ ಮುಂಚೆ ಇನ್ನೊಂದು ಪ್ರಾಬ್ಲಮ್ ಮಾಡ್ಬಿಡೋಣ ಮಕ್ಕಳ. ಸೊ f of x is equal to log x is strictly increasing in open interval 1, infinity ಮಕ್ಕಳ. ಸಾರಿ ಓಪನ್ ಇಂಟರ್ವಲ್ 0, ಇನ್ಫಿನಿಟಿ. ಇದನ್ನ r ಪ್ಲಸ್ ಅಂತಾನು ಬರೀಬೋದ್ರ? r ಪ್ಲಸ್ ಅಂತಾನು ಬರೀಬಹುದು. ಇಲ್ಲಿ ನೋಡಿ ಲಾಗರಿಥಮಿಕ್ ಫಂಕ್ಷನ್ ಇದೆ. ಯಾಕೆ ಸರ್ 0ನ ಇನ್ಕ್ಲೂಡ್ ಮಾಡ್ತಾ ಇಲ್ಲ? ಲಾಗಿಗೆ 0 ಕೊಟ್ಟಾಗ ಲಾಗ್ 0 ಇಸ್ ನಾಟ್ ಡಿಫೈನ್ಡ್. ಹಾಗಾಗಿ 0 ಬಿಡಬೇಕು. 0 ಆದ್ಮೇಲೆ ಏನೇನು ಬರ್ತಾವ ಅವೆಲ್ಲನೂ ಇನ್ಪುಟ್ ಮಾಡ್ಬೋದು. ಸೊ ನಿಮ್ಗೆ ಎಲ್ಲಾದ್ರೂ CET-ನಲ್ಲಿ ಹೆಲ್ಪ್ ಆಗುತ್ತೆ. ದ ಡೊಮೈನ್ ಆಫ್ ಲಾಗರಿಥಮಿಕ್ ಫಂಕ್ಷನ್ ಇಸ್ r ಪ್ಲಸ್, ಅಂದ್ರೆ ಪಾಸಿಟಿವ್ ರಿಯಲ್ ನಂಬರ್. ಪಾಸಿಟಿವ್ ರಿಯಲ್ ನಂಬರ್ ಅಂದ್ರೆ ಬಿಟ್ವೀನ್ 0 ಅಂಡ್ ಇನ್ಫಿನಿಟಿ ಆಗಿರುತ್ತೆ. ಚೆಕ್ ಮಾಡೋಣ. ಕೊಟ್ಟಿರೋ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ನೋಡ್ಬೇಕಂಡ್ರೋ ಸ್ಟ್ಯಾಂಡರ್ಡ್ ಡಿರೈವೇಟಿವ್ ಅದಕ್ಕೆ ಬರೀರಿ ಅಂತ ಹೇಳಿದ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್, ವಾಟ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್?
1 by x. ಮಕ್ಕಳ ಇಲ್ಲಿ ನೋಡಿ x ಗೆ ಯಾವುದೇ ನಂಬರ್ ಕೊಡಿ ಅದರೊಳಗಡೆ. ಈ 0, ಇನ್ಫಿನಿಟಿನಲ್ಲಿ ಯಾವುದಾದ್ರೂ ನೆಗೆಟಿವ್ ನಂಬರ್ ಇದೆಯಾ? ನೋ ನೆಗೆಟಿವ್ ನಂಬರ್. 0, ಇನ್ಫಿನಿಟಿ ಅಂದ್ರೆ ಅದ್ರಲ್ಲಿ ಏನಿರ್ಬೋದು? 0.1, 0.2, 0.3, 0.4, 1, 2, 3, 4 ಲೈಕ್ ದಟ್. ಸೊ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಎಲ್ಲ ಪಾಸಿಟಿವ್ ನಂಬರ್. ಹಾಗಾದ್ರೆ ನಾನು ಇನ್ಪುಟ್ ಮಾಡೋದು ಪಾಸಿಟಿವ್ ಅಂದಾಗ 1 by ಪಾಸಿಟಿವ್ ಇಸ್ ಆಲ್ವೇಸ್ ಏನಾಗಿರುತ್ತೆ? ಪಾಸಿಟಿವ್. therefore f dash of x is greater than 0 for any value of x. ಹೌದಲ್ವಾ? for any value of x belongs to open interval 0, infinity. ಹಾಗಾದ್ರೆ 0, ಇನ್ಫಿನಿಟಿ ಅಂದ್ರೆ ಯಾವುದೇ ವ್ಯಾಲ್ಯೂ ಕೊಟ್ರು ಡಿರೈವೇಟಿವ್ ಏನಾಗಿರುತ್ತೆ? ಪಾಸಿಟಿವ್. ಪಾಸಿಟಿವ್ ಅಂದ್ರೆ ನಥಿಂಗ್ ಬಟ್ ವಾಟ್? ಗ್ರೇಟರ್ ದ್ಯಾನ್ 0. therefore f of x is equal to log x is strictly increasing in open interval 0, infinity. ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ರೈಟ್? ಈಗ ಇಲ್ಲೊಂದು ಕ್ವಶನ್, ಇದೇ ಕ್ವಶನ್ ಹೇಗೆ ಕೇಳಬಹುದು ಹೇಳ್ತೀನಿ ನೋಡಿ. 2 ಮಾರ್ಕ್ಸ್. ಶೋರ್ ದಟ್ ದ ಲಾಗರಿಥಮಿಕ್ ಫಂಕ್ಷನ್ ಅಂತ ಹೇಳ್ಬೋದು. ಅವ್ರು ಡೈರೆಕ್ಟ್ ಆಗಿ ಎಫ್ ಆಫ್ ಎಕ್ಸ್ ಇಸ್ ಕೂಡ ಲಾಗ್ ಎಕ್ಸ್ ಅಂತ ಕೊಡಲ್ಲ. ಹೇಗೆ ಮಾಡ್ತಾರೆ? ಶೋ ದಟ್ ದ ಲಾಗರಿಥಮಿಕ್ ಫಂಕ್ಷನ್. ಮಕ್ಕಳ ಫಂಕ್ಷನ್ ಅಂದ್ರೆ ಎಫ್ ಆಫ್ ಎಕ್ಸ್. ಎಂತ ಫಂಕ್ಷನ್? ಲಾಗರಿಥಮಿಕ್ ಫಂಕ್ಷನ್. therefore ಎಫ್ ಆಫ್ ಎಕ್ಸ್ ಇಸ್ ಕೂಡ ಲಾಗ್ ಎಕ್ಸ್ ಅಂತ ನಾವೇ ತಗೋಬೇಕಾಗತ್ತೆ. ಅವರೇ ಕೊಟ್ರೆ ನೋ ಪ್ರಾಬ್ಲಮ್, ಡಿಫ್ರೆನ್ಶಿಯೇಟ್ ಮಾಡ್ತೀವಿ, ಏನಾಗುತ್ತೆ ಚೆಕ್ ಮಾಡ್ತೀವಿ. ಅವರು ಸ್ಟೇಟ್ಮೆಂಟ್ ವೈಸೇ ಕೊಟ್ರೆ ಶೋ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಓಪನ್ ಇಂಟರ್ವಲ್ 0, ಇನ್ಫಿನಿಟಿ ಅಂತ ಹೇಳಿದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಅಂತ ನಾವೇ ತಗೋಬೇಕು, ಡಿಫ್ರೆನ್ಶಿಯೇಟ್ ಮಾಡಬೇಕು. ನಾವು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನನ್ನ ಇಂಟರ್ವಲ್ನಲ್ಲಿ ನೆಗೆಟಿವ್ ವ್ಯಾಲ್ಯೂ ಇಲ್ಲ ಅಂದಾಗ ಬರ್ತಕ್ಕಂಥ ಆನ್ಸರು ನೆಗೆಟಿವ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಹೌದಲ್ವಾ? ಸೊ ಅಲ್ವಲ್ರಪ್ಪ? ಫುಡ್ ಚೆನ್ನಾಗಿದ್ರೆ ಹೊಟ್ಟೆನೂ ಚೆನ್ನಾಗಿರುತ್ತೆ. ಫುಡ್ಡಲ್ಲಿ ಏನಾದರೂ ಚೆನ್ನಾಗಿಲ್ಲ ಅಂದರೆ ಫುಡ್ ಪಾಯ್ಸನ್ ಆಗುತ್ತೆ. ಸೊ ಹಾಗೆ ನಾನು ಕೊಡ್ತಕ್ಕಂಥ ನಂಬರ್ ಎಲ್ಲ ಪಾಸಿಟಿವ್ ಆಗಿದ್ರೆ ಇಲ್ಲಿ ಬಂದಿರೋ ಡಿರೈವೇಟಿವ್ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ದಟ್ಸ್ ವಾಟ್. ಓಕೆ, ನೋಡೋಣ. ಹಾಗೆ ಗಮನ ಇಟ್ಟು ತಿಳಿಸ್ಕೊಳ್ಳಿ ಮಕ್ಕಳೇ. ಓಕೆ, ಗಮನ ಇಟ್ಟು ತಿಳಿಸ್ಕೋಬೇಕು. ದ ನೆಕ್ಸ್ಟ್ ಒನ್ ಈಸ್ ಒಂದು ಸಿಂಪಲ್. ಏನು ಸಿಂಪಲ್ ಸಾರ್? ಹೋಗ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್. ವೆರಿ ವೆರಿ ಇಂಪಾರ್ಟೆಂಟ್. x cube minus 3x square plus 4x plus 5 plus 4x plus 5 is strictly increasing in r. r ಅಂದ್ರೆ ರಿಯಲ್ ನಂಬರ್. ನೋಡೋಣ. ಸೊ ಕ್ಯೂಬಿಕ್ ಈಕ್ವೇಶನ್ ಇದೆ. ಹೈಯರ್ ಆರ್ಡರ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಲೋಯರ್ ಆರ್ಡರ್ ಬರಬೇಕು. ಕ್ಯೂಬಿಕ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕ್ವಾಡ್ರಾಟಿಕ್ ಬರುತ್ತಪ್ಪ. ಹಾಗೆ ಮೈಂಡಲ್ಲಿ ಅರ್ಥ ಮಾಡ್ಕೊಳ್ಳಿ. ಕ್ವಾಡ್ರಾಟಿಕ್ ಅಂತ ಬಂದಿದೆ, ಇಟ್ ವಿಲ್ ನೆವರ್ ಬಿ ನೆಗೆಟಿವ್, ರೈಟ್? ಸೊ ನೋಡೋಣ ಹಾಗಾದ್ರೆ ಏನಾಗುತ್ತೆ ಅಂತ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಅರ್ಥ ಆಗ್ತಾ ಇದೆಯಾ ಮಕ್ಕಳ? ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 5. ಸೊ ಡಿಫ್ರೆನ್ಶಿಯೇಟ್ ಮಾಡಬೇಕಲ್ವ? ಜಸ್ಟ್ ಡಿಫ್ರೆನ್ಶಿಯೇಷನ್, ಅದೇ ಅಪ್ಲಿಕೇಶನ್ ಡಿರೈವೇಟಿವ್. ಯಾವುದೇ ಇದರಲ್ಲಿ ಹೋದ್ರೂ ಡಿಫ್ರೆನ್ಶಿಯೇಟ್ ಮಾಡಲೇಬೇಕಾಗುತ್ತೆ ನಾವು, ರೈಟ್? ಸೊ ಡಿಫ್ರೆನ್ಶಿಯೇಟ್ ಮಾಡೋಣ. ಏನಾಯ್ತು ಹಾಗಾದ್ರೆ ಮಕ್ಕಳ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮಾಡಿದ್ರೆ 3x ಸ್ಕ್ವೇರ್ ಮೈನಸ್ 3x ಮಾಡಿದ್ರೆ 6x ಪ್ಲಸ್ 4. ನಾನು ಹೇಳ್ದಂಗೆ ಕೇಳಬೇಕು. ದ ಪ್ರಾಬ್ಲಮ್ ಈಸ್ ಕರೆಕ್ಟ್ ಆಗಿದೆ. ಪ್ರಾಬ್ಲಮ್ ಈಸ್ ಕರೆಕ್ಟ್ ಆಗಿದೆ. ಸೊ ಇಲ್ಲಿ ನೋಡಿ ಮಕ್ಕಳ, ಇದರಲ್ಲೂ 3 ಕಾಮನ್ ತಗೋಬಹುದು, ಇದರಲ್ಲೂ 3 ಕಾಮನ್ ತಗೋಬಹುದು. ಇದರಲ್ಲಿ ತಗೊಳಕ್ ಆಗಲ್ಲ. ಕಾಮನ್ ತಗೊಳಕ್ ಮಾಡ್ಕೊತೀನಿ ನಾನು. ಹೇಗೆ ಮಾಡ್ಕೋಬೇಕು ಸರ್? ನಿಮ್ಗೆಲ್ಲ ಗೊತ್ತಿದೆ. 3x ಸ್ಕ್ವೇರ್ ಓಕೆ, ಮೈನಸ್ 6x ಓಕೆ, ಪ್ಲಸ್ 4ನ 3 ಪ್ಲಸ್ 1 ಅಂತ ಬರೀತೀನಿ ಕಣ್ರ. ಚೆನ್ನಾಗಿ 4 ಕ್ಯಾನ್ ಬಿ ರಿಟನ್ ಆಸ್ 3 ಪ್ಲಸ್ 1. ಯಾಕಯ್ಯ ಹಂಗೆ ಮಾಡ್ಕೊಂಡೆ? ಹಂಗೆ ಇದ್ದಿದ್ರೆ ಆಗ್ತಿರ್ಲಿಲ್ವಾ? ನನಗೆ ಟರ್ಮಲ್ಲಿ 3 ಕಾಮನ್ ಬೇಕಾಗಿತ್ತು. ಯಾಕಂದ್ರೆ ಇದರಲ್ಲೂ ಇತ್ತು ಅಂದರೆ ಇದರಲ್ಲೂ ಕಾಮನ್. ಹೌದಲ್ವಾ? ನಿಮ್ಮ ಮನೇಲಿ ತಿಂಡಿ ಒಬ್ಬೊಬ್ಬರಿಗೆ ಒಂದೊಂದು ಮಾಡ್ತಾರಾ? ಮಾಡಲ್ಲಲ್ವಾ? ಸೊ ಎಲ್ರಿಗೂ ಕಾಮನ್ ಆಗಿ ಏನೋ ಒಂದು ತಿಂಡಿ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಏನೋ ಕಾಯಿಲೆ ಆಗಿದ್ರೆ ಇನ್ನೊಂದು ಎಕ್ಸ್ಟ್ರಾ ಮಾಡ್ತಾರೆ ಅಷ್ಟೇ, ಇಲ್ಲಾಂದ್ರೆ ಕಾಮನ್. ಹೌದಾ? ಓಕೆ, ಈಗೇನು ಮಾಡು? ಈ 3ರಲ್ಲೂ 3 ಕಾಮನ್ ತಗೋಬೋದಾ? ಸೊ 3 ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1, ಆಮೇಲೆ ಏನಿದೆ ಪ್ಲಸ್ 1. ಮಕ್ಕಳು ಹಾಗೆ ನೋಡಿ, 3 ಇಂಟು ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. x square minus 2x plus 1 is a perfect square. How it is, sir? This is a square minus 2ab plus 1 square andre b square. A square minus 2ab plus b square is nothing but a minus b whole square. Nothing but x minus 1 whole square plus 1. ಹಾಗೆ ನಿಮ್ಮನ್ನ ಹೇಳ್ತೀನಿ, ಕೇಳಿಸ್ಕೋಬೇಕು, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ನೆಗೆಟಿವ್ ಆಗಕ್ಕೆ ಚಾನ್ಸ್ ಇದೆಯಾ? ನೀವು ಯಾವುದೇ ವ್ಯಾಲ್ಯೂ ಕೊಡಿ 0 ಆಗಕ್ಕೆ ಚಾನ್ಸ್ ಇದೆ ನೋಡಿ. ಎಕ್ಸ್ಗೆ 1 ಕೊಟ್ಟಾಗ 1 ಮೈನಸ್ 1 ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಅವಾಗ ಏನು ಉಳ್ಕೊಳ್ಳುತ್ತೆ? ಇದು 0 ಆಗ್ಬಿಡ್ತಾವ. ಎಕ್ಸಿಗೆ 1 ಕೊಟ್ಟೆ ಅನ್ಕೊಳ್ರ, 1 ಮೈನಸ್ 1 ಏನಾಯ್ತಪ್ಪ? 0. ಸೊ 3 ಇಂಟು 0 0. ಅವಾಗ ಏನು ಉಳ್ಕೊಳ್ಳುತ್ತೆ? 1.
1 is also positive. ಒಂದು ಬಿಟ್ಟು ಬೇರೆ ಯಾವ್ದೋ ಕೊಟ್ರ ಅನ್ಕೊಳ್ಳಿಪ್ಪ, -5 ಕೊಟ್ರ ಅನ್ಕೊಳ್ಳಿ. -5 -1 ಏನಾಯ್ತು -8. ಓ ಸ್ಕ್ವೇರ್ ಮಾಡಿದ್ರೆ ಪಾಸಿಟಿವ್ ಬಂದ್ಬಿಡ್ತು. ಸೊ ಹಾಗಾದ್ರೆ ಫಾರ್ ಎನಿ ವ್ಯಾಲ್ಯೂ ಆಫ್ ಎಕ್ಸಿಗೆ ಯಾವುದೇ ವ್ಯಾಲ್ಯೂ ಕೊಟ್ರು ನನಗೆ ಬರ್ತಕ್ಕಂಥ ಆನ್ಸರು ನೆಗೆಟಿವ್ ಆಗೋದಕ್ಕೆ ಚಾನ್ಸು ಇಲ್ಲ. ಹಾಗಾದ್ರೆ ಏನಂತ ಬರೀಬಹುದು, ದೇರ್ ಫಾರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ 0. ಗ್ರೇಟರ್ ದೆನ್ 0 ಅಂತ ಯಾಕೆ ಬರದೆ? ಏನು ವಾಟ್ ಯು ಮೀನ್ ಬೈ ಗ್ರೇಟರ್ ದೆನ್ 0? ಪಾಸಿಟಿವ್, ರೈಟ್? therefore f of x is strictly increasing in R. ಮಕ್ಕಳ ಪರ್ಫೆಕ್ಟ್ ಸ್ಕ್ವೇರ್ ಬರೆಯೋದು ಹೇಳ್ಕೊಡ್ತೀನಿ ಇನ್ನೊಂದ್ಸರಿ. x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಇದನ್ನು ಹೀಗೆ ಅನ್ಕೊಳ್ಳಿ, x ಸ್ಕ್ವೇರ್ ಪ್ಲಸ್ 2 ಇಂಟು 2 ಇಂಟು x ಇಂಟು 1 ಪ್ಲಸ್ 1 ಸ್ಕ್ವೇರ್ ಲೈಕ್ ದಿಸ್. a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ನಥಿಂಗ್ ಬಟ್ a ಪ್ಲಸ್ b ಓ ಸ್ಕ್ವೇರ್. ಇನ್ನೊಂದು ಸೆಟ್ ಆಫ್ ಬರೀಬೇಕಾದ್ರೆ x ಸ್ಕ್ವೇರ್ ಪ್ಲಸ್ 10x ಪ್ಲಸ್ 25 ನೋಡಿ, ಒಂದು ಎಕ್ಸಾಂಪಲ್ ಅಷ್ಟೇ. ಇದೇಗೆ ಅನ್ಕೋಬಹುದು, x ಸ್ಕ್ವೇರ್ ಪ್ಲಸ್ 2ab ತಾನೆ, 2 ಇಂಟು x ಇಂಟು 5 ಪ್ಲಸ್ 25 ಏನಂತ ಬರೀಬೋದು 5 ಸ್ಕ್ವೇರ್. ಹಾಗಾದ್ರೆ ಡೈರೆಕ್ಟ್ಲಿ ಏನಂತ ಬರೀಬೋದು ಪರ್ಫೆಕ್ಟ್ ಸ್ಕ್ವೇರ್ ಆಗಿ x ಪ್ಲಸ್ 5 ಹೋಲ್ ಸ್ಕ್ವೇರ್. ಮತ್ತೆ ಮೈನಸ್ ಇದ್ರೆ ಇಲ್ಲೂ ಮೈನಸ್ ಹಾಕತ್ತೀರ ಅಷ್ಟೇ. ಸೊ ಹಾಗಾದ್ರೆ ಇವನ್ನ ಪರ್ಫೆಕ್ಟ್ ಸ್ಕ್ವೇರ್ ಟರ್ಮ್ಸ್ ಅಂತ ಕರಿತೀವಿ. ಹಾಗಾದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಟರ್ಮ್ ಮೇ ಗಿವ್ 0 ಬಟ್ ನೆವರ್ ಬಿ ನೆಗೆಟಿವ್, ಆಲ್ವೇಸ್ ಪಾಸಿಟಿವ್. ಯಾಕೆ ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಇದ್ದಾಗ ಪರ್ಫೆಕ್ಟ್ ಸ್ಕ್ವೇರ್ ಯಾವಾಗಲೂ ಪಾಸಿಟಿವ್ ಕೊಟ್ಬಿಡುತ್ತೆ, ರೈಟ್? ಸೊ ನೆಕ್ಸ್ಟ್ ಹಿಯರ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ f of x is equal to 1 minus 2x. ನೋಡೋಣ. ಸೊ f of x is equal to 1 minus 2x is strictly decreasing in R. ಹಾಗೆ ಯೋಚನೆ ಮಾಡ್ಬೋದು ನೋಡಿ, f of x is 1 minus 2x. ಸೊ f of x is equal to 1 minus 2x. ಮಕ್ಕಳ ಡಿಫ್ರೆನ್ಶಿಯೇಟ್ ಮಾಡಬೇಕಲ್ವಾ, f dash of x ಏನು ಬಂತು, ಡೆರಿವೇಟಿವ್ ಆಫ್ 1 is 0, minus 2x is minus 2, so minus 2 is always negative. Therefore f dash of x is always less than 0. So therefore less than 0 ಬಂದಿದೆ ಅಂದ್ರೆ f of x is strictly decreasing in R. ಗೊತ್ತಾಗ್ತಾ ಇದೆ ಹಾಗಾದ್ರೆ? ಸೊ ಒಂದು ಫಂಕ್ಷನ್ ಇನ್ಕ್ರೀಸ್ ಅಥವಾ ಡಿಕ್ರೀಸಿಂಗ್ ಅಂತ ಹೇಳಬೇಕಾದ್ರೆ, ಅಥವಾ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳಬೇಕಾದ್ರೆ ಕೊಟ್ಟಿರೋ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಬರ್ತಕ್ಕಂಥ ಆನ್ಸರು ಪಾಸಿಟಿವ್ ಬಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ನೆಗೆಟಿವ್ ಬಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ, ರೈಟ್? 0 ಬಂದ್ಬಿಟ್ರೆ ಡೆರಿವೇಟಿವ್ ದಟ್ ಬಿಕಮ್ ಎ ಕಾನ್ಸ್ಟೆಂಟ್ ಫಂಕ್ಷನ್, ನಥಿಂಗ್ ಬಟ್ ನೈದರ್ ಇನ್ಕ್ರೀಸಿಂಗ್ ನಾರ್ ಇನ್ಕ್ರೀಸಿಂಗ್. ಹೌದಲ್ವಾ? ಲೈಕ್ ದಟ್. ಥ್ಯಾಂಕ್ ಯು. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.